ಸುರ್ಜೇವಾಲಾ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ನಾಯಕರನ್ನು ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ. ತಮ್ಮಲ್ಲಿರುವಂಥ ತಮ್ಮ ಮನಸ್ಸಲ್ಲಿ ಇಟ್ಟಿರುವಂಥ ಎಲ್ಲ ಭಾವನೆಗಳನ್ನು ಕೂಡ ಅವ್ರ ಎದುರುಗಡೆ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸಚಿವ ಸ್ಥಾನಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಹಿರಿಯ ಶಾಸಕರುಗಳು. ನಿನ್ನೆ ಸಭೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ತಮ್ಮ ಹಿರಿತನಕ್ಕೆ ತಕ್ಕಂಥ ಸ್ಥಾನಮಾನ ಇಲ್ಲ ಅನ್ನುವಂಥ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಶಾಸಕರು ಪ್ರಸ್ತಾಪ ಮಾಡಿದಾರಂತೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ನನಗೆ ಇಷ್ಟು ವಯಸ್ಸಾಗಿದೆ, ಇಷ್ಟು ಅನುಭವ ಇದೆ. ಇನ್ನು ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ, ಇದೇ ನಾರಾಯಣಸ್ವಾಮಿಯವರ ವಿರುದ್ಧ ನಂಜೇಗೌಡರು ಎಷ್ಟರ ಮಟ್ಟಿಗೆ ಸಿಟ್ಟನ್ನು ತೋರಿಸಿದ್ರು ನೋಡಿದ್ವಿ ನಾವು. ಇವರಿಬ್ಬರೂ ಕೂಡ ನಮ್ಮ ಸೀನಿಯಾರಿಟಿಗೆ ತಕ್ಕ ಹಾಗೆ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮತ್ತು ನಾರಾಯಣಸ್ವಾಮಿ, ಬಂಗಾರಪೇಟೆ ಶಾಸಕರು, ನಮಗೆ ಮಂತ್ರಿ ಸ್ಥಾನ ಕೊಡಿ, ನಮ್ಮ ಕಡೆಯಿಂದ ಯಾರೂ ಮಂತ್ರಿಗಳಿಲ್ಲ, ಹೀಗಾಗಿ ಮಂತ್ರಿ ಸ್ಥಾನ ಕೊಡಿ ಅಂತ ಕೂಡ ಕೇಳಿದ್ದಾರೆ. ಇದು ನೋಡಿ ಸಂಗತಿ, ಯಾರ್ಯಾರ ಸಮಸ್ಯೆಗಳನ್ನು ಬಗೆಹರಿಸ್ಬೋದು, ಯಾರ್ಯಾರಿಗೆ ಮಂತ್ರಿ ಪಟ್ಟ ಕೊಡಬೇಕು. 2 ವರ್ಷ ಆಯ್ತು ಈಗಾಗಲೇ, 2.5 ವರ್ಷದ ಹತ್ತತ್ರ ಬರ್ತಾ ಇದ್ದಾರೆ. ಅಸಮಾಧಾನ ಜಾಸ್ತಿ ಆಗ್ತಾನೇ ಇದೆ. ಇದು ಒಬ್ಬಿಬ್ಬರಲ್ಲ, ಕೆಲವರು ಬಾಯಿ ಬಿಟ್ಟು ಹೇಳಿದ್ದಾರೆ ಅಷ್ಟೇ. ಬಾಯಿ ಬಿಟ್ಟು ಹೇಳದೇ ಇರುವಂಥವ್ರ ಸಂಖ್ಯೆ ಕಾಂಗ್ರೆಸ್ಸಲ್ಲಿ ಬಹಳ ದೊಡ್ಡದಿದೆ. ಕಾಂಗ್ರೆಸ್ದು ಒಂದು ಪಾಸಿಟಿವ್ ಮತ್ತು ನೆಗೆಟಿವ್, ಬಲ ಮತ್ತು ಬಲಹೀನತೆ ಏನಪ್ಪ ಅಂತಂತಂದರೆ ಅತಿಯಾದಂಥ ನಾಯಕರದು. ಈ ನಾಯಕರನ್ನ ಸಮಾಧಾನ ಮಾಡೋದಿದೆಯಲ್ಲ, ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಿನ್ನೆ ಕೆಲ ಶಾಸಕರು ನೇರವಾಗಿ ಹೇಳಿದಾರಂತೆ, ಅದರಲ್ಲೂ ಸುಬ್ಬಾರೆಡ್ಡಿಯವರು ಮತ್ತು ನಾರಾಯಣಸ್ವಾಮಿಯವರು, ನಮಗೆ ನಮ್ಮ ಸೀನಿಯಾರಿಟಿಗೆ ತಕ್ಕ ಹಾಗೆ ಸ್ಥಾನಮಾನ ಸಿಗ್ತಾ ಇಲ್ಲ, ನಮ್ಮನ್ನೂ ಕೂಡ ಮಂತ್ರಿಗಳನ್ನಾಗಿ ಮಾಡಿ. ನಿನ್ನೆ ಇಬ್ಬರು ಹೇಳಿದ್ದಾರೆ. ಅದರ ಸರಣಿ ಇವತ್ತು ನಾಳೆ ಮುಂದುವರೆದ್ರೂ ಕೂಡ ಅಚ್ಚರಿ ಇಲ್ಲ, ಏನಂತೀರಿ? ಹೌದು ರಂಗನಾಥ್, ಇದೀಗ ಸುರ್ಜೇವಾಲಾ ಅವರು ಕರೆದಿರುವಂತಹ ಶಾಸಕರ 1-to-1 ಮೀಟಿಂಗು ಶಾಸಕರ ಅಹವಾಲುಗಳ ಜೊತೆಗೆ ಶಾಸಕರ ಒತ್ತಡ ಕೂಡ ಹೆಚ್ಚಾಗೋದಕ್ಕೆ ಕಾರಣವಾಗಿದೆ. ನಿನ್ನೆ ಭೇಟಿಯಾಗಿದ್ದಂತಹ ಸುಬ್ಬಾರೆಡ್ಡಿ ಅವರು ಮತ್ತು ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಇಬ್ಬರು ಕೂಡ ತಮಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ತಮಗೆ ಸೀನಿಯಾರಿಟಿ ಆಧಾರದ ಮೇಲೆ ತಾವು 2-3 ಬಾರಿ ಗೆದ್ದಂತಹ ಹಿನ್ನೆಲೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ತಮಗೆ ಸಚಿವ ಸ್ಥಾನವನ್ನ ನೀಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಕೋಲಾರ ಜಿಲ್ಲೆಗೂ ಕೂಡ ಸಚಿವ ಸ್ಥಾನದ ಅವಕಾಶ ಸಿಕ್ಕಿಲ್ಲ. ಜೊತೆಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ತಾನು ಹಿರಿಯನಾಗಿದ್ದೀನಿ, ಹೀಗಾಗಿ ತನಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಸುಬ್ಬಾರೆಡ್ಡಿ ಅವರು ಮಂಡಿಸಿದ್ದಾರೆ. ಜೊತೆಗೆ ತನ್ನ ಸೀನಿಯಾರಿಟಿ ಮತ್ತು ಸಮುದಾಯದ ಆಧಾರದ ಮೇಲೆ ತನಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಸುರ್ಜೇವಾಲಾ ಅವರ ಮುಂದೆ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಕೂಡ ಇಟ್ಟಿದ್ದಾರೆ. ಇದು ಕೇವಲ ಇಬ್ಬರಿಗೆ ಮಾತ್ರ ಸೀಮಿತ ಆಗುವಂತಹ ಲಕ್ಷಣಗಳಿಲ್ಲ. ಬಹಿರಂಗವಾಗಿ ಆಗ್ರಹಿಸ್ತಾ ಇರುವಂತಹ ಹಲವು ಮಂದಿ ಹಿರಿಯ ಶಾಸಕರು ಸುರ್ಜೇವಾಲಾ ಅವರ ಮುಂದೆ ತಮ್ಮನ್ನ ಯಾವ ಕಾರಣಕ್ಕೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಮುಂದಿಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಮಾಗಡಿ ಬಾಲಕೃಷ್ಣ ಅವರು ಸೇರಿದಂತೆ ಹಿರಿಯ ಶಾಸಕರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದ ಮತ್ತು ಸಮುದಾಯದ ಮತ್ತು ಪ್ರಾದೇಶಿಕವಾರು ಮಾನ್ಯತೆಯ ಆಧಾರದ ಮೇಲೆ ತಮ್ಮನ್ನ ಸಚಿವ ಸಂಪುಟಕ್ಕೆ ಪರಿಗಣಿಸಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಂದಿಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಿದ್ದಾವೆ. ಮಾಗಡಿ ಬಾಲಕೃಷ್ಣ ಅವರು ಕೂಡ ಇದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಹೌದು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂತಹ ಮಾತನ್ನ ಹೇಳಿರುವಂತಹ ಮಾಗಡಿ ಬಾಲಕೃಷ್ಣ ಅವರು ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾರೆ. ಅವರ ಮುಂದೆ ತಮಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಸ್ಪಷ್ಟವಾಗಿ ಹೇಳುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಬಹಳ ದಿನದಿಂದ ವಿಳಂಬ ಆಗ್ತಾ ಇದೆ, ಅದು ಮುಂದೂಡಿಕೆ ಆಗ್ತಾ ಇದೆ ಅನ್ನುವಂಥದ್ದು ಶಾಸಕರ ಬೇಸರಕ್ಕೆ ಕಾರಣವಾಗಿತ್ತು. ಸರ್ಕಾರ ರಚನೆಯಾಗಿ 2 ವರ್ಷ ಆಗಿದೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆಯಾಗಲಿ ಅಥವಾ ವಿಸ್ತರಣೆಯಾಗಲಿ ಎರಡರಲ್ಲಿ ಒಂದರನ್ನಾದರೂ ಮಾಡಬೇಕು ಅನ್ನುವಂತಹ ಬೇಡಿಕೆ ಹಲವು ಮಂದಿ ಹಿರಿಯ ಶಾಸಕರು ಹೈಕಮಾಂಡ್ನ ಮುಂದೆ ಇಟ್ಟಿದ್ರು. ಇದೀಗ ಸುರ್ಜೇವಾಲಾ ಅವರ 1-to-1 ಮೀಟಿಂಗ್ಗಳು ಕೂಡ ಇದೇ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಏನು ಅನ್ನೋದರ ಜೊತೆಗೆ ತಮಗೆ ಪಕ್ಷ ಹೇಗೆ ಪರಿಗಣಿಸಬೇಕು, ತಮ್ಮ ಹಿರಿಯತನಕ್ಕೆ ಹೇಗೆ ಅವಕಾಶವನ್ನ ಕೊಡಬೇಕು ಅನ್ನೋ ಬಗ್ಗೆ ಕೂಡ ಶಾಸಕರು ಸುರ್ಜೇವಾಲಾ ಅವರ ಗಮನವನ್ನ ಸೆಳೀತಾ ಇದ್ದಾರೆ. ರಂಗನಾಥ್. ಎಸ್ ಪ್ರಸನ್ನ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬಂದಿದ್ದಾರೆ. ಅವರ ಎದುರುಗಡೆ ಅಹವಾಲುಗಳನ್ನು ಹೇಳ್ಕೊಳ್ತಾ ಇರುವಂತಹ ಶಾಸಕರು ಸಚಿವಗಿರಿಗೆ ಈಗ ಬೇಡಿಕೆ ನೆಟ್ಟಿರುವಂಥದ್ದು ಬಹಳ ಸದ್ದು ಮಾಡ್ತಾ ಇದೆ.